BJP ಪರ ಇದ್ದುಕೊಂಡು ಅದು ಮತ್ತೆ ಇದ್ದುಕೊಂಡು ಅವರ ಪರವಾಗಿ ಒಂದಿಷ್ಟೇನೋ ಪ್ರಚಾರ ನಡೆದು. ಬಟ್ ಅಲ್ಲಿ ಅನಿವಾರ್ಯವಾಗಿ 14 ವರ್ಷಸ್ ಯಡಿಯೂರಪ್ಪ ಅವ್ರ ನಿಲ್ಲೋದ್ರ ಜೊತೆಗೆ JDS ಸಹಿತ ನೋಡಿ ಮೇಲೆ ಇತ್ತೀಚೆಗೆ ಮತ್ತೆ ಫಂಕ್ಷನಲ್ಲಿ ಹಾಕ್ತಾ ಇದೆ, ಮಾಡ್ಕೊಳ್ಲಿಕ್ಕೆ ಆಗ್ತದೆ. 6-7 ಕಡೆ 25ನೇ ವರ್ಷದ್ದು ಭೇಟಿ ಆಗ್ತಾ ಇದ್ದಾರೆ, ಜನಕ್ಕೆ ಹೋಗಿ ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮದು ಅಸ್ತಿತ್ವದ ಒಂದು 40-50 ಸೀಟ್ಗಳನ್ನು ಗೆಲ್ಲುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಷ್ಟಾಯ್ತಂದ್ರೆ JDS ಕುಮಾರಸ್ವಾಮಿಗಳು ಮುಂದಿನ CM ಆಗ್ತಾರೆ. ಅವ್ರ ಥರಕ್ಕೆ ಯಾವುದೋ ಬರಲಿ, BJP ಸಪೋರ್ಟ್ ಮಾಡಲಿ ಬೇಡ ಕಾಂಗ್ರೆಸ್ಸಲ್ಲಿ ಸಪೋರ್ಟ್ ಮಾಡಲಿ, ನಾವು ಮೊದಲು CM ಅನ್ನುವಂಥ ಮೆಸೇಜ್ ಕೊಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇವೆಲ್ಲ ಡೆವಲಪ್ಮೆಂಟ್ ವಿರೋಧ ಪಕ್ಷಗಳು ನಡೆದಿದ್ದರಿಂದಾಗೆ ಇವು ನಡೀತಾ ಇರುವುದರಿಂದಾಗೆ ಸಹಜವಾಗಿ ಯಡಿಯೂರಪ್ಪನವ್ರಿಗೆ ಏನು ಮಾಡಬೇಕು ಅನ್ನುವಂಥದ್ದು, ಜೊತೆಗೆ ಹೈಕಮಾಂಡ್ಗೂ ಸಹ ಚಿಂತನೆ ಇದ್ದೇ ಇರ್ತದೆ ನಿರಂತರವಾಗಿ. ಯಾಕಂದರೆ ಅವರಿಗೆ ಈಗಾಗಲೇ ಯತ್ನಾಳ್ ಹೊರಗೆ ಹಾಕಿದ್ದು, ಮತ್ತು ಪ್ರಚಾರಕ್ಕೆ ಬಂದು ಕರ್ಕೊಂಡಿದ್ದು ಪ್ರಚಾರ ಮಾಡಿದ್ದು ಇವೆಲ್ಲನೂ ಸೂಕ್ಷ್ಮ ಅಭ್ಯಾಸ ಮಾಡಿದರೆ BJPಯು ಸಹಿತ ಇನ್ನೂ ಗೊಂದಲದಲ್ಲಿ ಯಾವುದನ್ನು ಸ್ವೀಕಾರ ಮಾಡಬೇಕಂತೇಳಿ. ಜೊತೆಗೆ ನಮ್ಮ ಯತ್ನಾಳ್ರಂತೂ ಭಾಳ ಬುದ್ಧಿವಂತಿಕೆಯಿಂದ ಹಿಂದೂ ಪಕ್ಷ ಕಟ್ಟುವಂಥ JCB ಕಟ್ಟುವಂಥ ಮಾತನ್ನು ಮೇಲೆ ಆಡ್ತಾ ಇದ್ದಾರೆ. ನೋಡ್ರಿ ನಿಮಗೆ ನಾನು ಓಟ್ ಹೊಡಿತೀನಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ BJPಗೆ. ಇದು ಸಹಿತ BJPಗೆ ನುಂಗಲಾರದ ತುತ್ತಾಗಲಿಕ್ಕೆ ಇವೆಲ್ಲ ಡೆವಲಪ್